ಬಿಜೆಪಿ ಶಾಸಕರ ಮನೆಯಲ್ಲಿ ನಿಜಕ್ಕೂ ಆಗಿದ್ದೇನು? ಬಿಜೆಪಿ ಶಾಸಕನ ಮನೆಯಲ್ಲಿ ರಂಪಾಟ ಆಗ್ಲಿಕ್ಕೆ ಕಾರಣ ಏನು? ಆ ಬೀಗರು ಯಾರು? ಆ ಶಾಸಕ ಯಾರು? ಬಿಜೆಪಿ ಶಾಸಕನ ಮನೆಯಲ್ಲಿ ಬೀಗರ ಗಲಾಟೆ. ಬಿಜೆಪಿ ಶಾಸಕರ ಮಗನ ಪತ್ನಿ ಕಡೆಯವರಿಂದ ಗಲಾಟೆ. ಔರಾದ್ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಗಲಾಟೆ. ಬೀದರ್ ಜಿಲ್ಲೆಯ ಔರಾದ್ ಶಾಸಕರಾಗಿರುವಂತಹ ಮಾಜಿ ಸಚಿವ ಚೌಹಾಣ್ ಔರಾದ್ ಬಿಜೆಪಿಯ ಶಾಸಕ ಪ್ರಭು ಚೌಹಾಣ್ ಅವರ ಮನೆಯಲ್ಲಿ ಗಲಾಟೆ. ಬೀದರ್ ಜಿಲ್ಲೆಯ ಔರಾದ್ ಶಾಸಕ ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಮನೆ ಮದುವೆ ವಿಚಾರವಾಗಿ ನಿನ್ನೆ ರಾತ್ರಿ 10 ಗಂಟೆಗೆ ಔರಾದ್ ನಲ್ಲಿ ಶಾಸಕರ ಮನೆಯಲ್ಲಿ ಗಲಾಟೆ ಶುರುವಾಗಿದೆ. ಬಿಜೆಪಿ ಶಾಸಕರ ಮನೆಯಲ್ಲಿ ಬೀಗರ ಗಲಾಟೆ. ಬಿಜೆಪಿ ಶಾಸಕನ ಮಗನ ಪತ್ನಿ ಕಡೆಯವರಿಂದ ಢೋರ್ ಗಲಾಟೆ ನಡೆದಿದೆ. ಔರಾದ್ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮನೆಯಲ್ಲಿ ಗಲಾಟೆ ಮುಗಿಲು ಮುಟ್ಟಿದೆ. ಬೀದರ್ ಜಿಲ್ಲೆಯ ಔರಾದ್ ಶಾಸಕರಾಗಿರುವಂತಹ ಮಾಜಿ ಸಚಿವ ಚೌಹಾಣ್, ಶಾಸಕ ಪ್ರಭು ಚೌಹಾಣ್ ಮಗ ಪ್ರತೀಕ್ ಚೌಹಾಣ್ ಮದುವೆ ವಿಚಾರ ಹೆಂಡತಿ ಮನೆಯವರ ಕಡೆಯಿಂದ ಗಲಾಟೆ. ನಿನ್ನೆ ರಾತ್ರಿ 10 ಗಂಟೆಗೆ ಔರಾದ್ನಲ್ಲಿರುವಂತಹ ಶಾಸಕರ ಮನೆಯಲ್ಲಿ ಗಲಾಟೆ ಶುರುವಾಗಿದೆ. ಎಸ್ ವೀಕ್ಷಕರೇ, ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಭು ಚೌಹಾಣ್ ಅವರ ಮನೆಯಲ್ಲಿ ಗಲಾಟೆ ನಡೆದಿದೆ. ಯಾವ ವಿಚಾರಕ್ಕೆ ಅಂತ ನೋಡೋದಾದ್ರೆ ಮದುವೆ ವಿಚಾರಕ್ಕೆ. ಬೀದರ್ ಜಿಲ್ಲೆಯ ಔರಾದ್ ಶಾಸಕರಾಗಿರುವಂತಹ ಮಾಜಿ ಸಚಿವ ಚೌಹಾಣ್ ಅವರು ಶಾಸಕ ಪ್ರಭು ಚೌಹಾಣ್ ಅವರ ಮಗ ಪ್ರತೀಕ್ ಚೌಹಾಣ್ ಮದುವೆ ವಿಚಾರವಾಗಿ ಗಲಾಟೆ ನಡೆದಿದೆ. ನಿನ್ನೆ ಸರಿಸುಮಾರು ರಾತ್ರಿ 10 ಗಂಟೆಗೆ ಔರಾದ್ ನಗರದಲ್ಲಿರುವಂತಹ ಶಾಸಕರ ಮನೆಯಲ್ಲಿ ಈ ಒಂದು ಗಲಾಟೆ ನಡೆದಿದೆ. ಪ್ರಭು ಚೌಹಾಣ್ ಅವರ ಮನೆಯಲ್ಲಿ ಗಲಾಟೆ ಮುಗಿಲು ಮುಟ್ಟಿದ್ದು ಬೀಗರೇನಿದ್ದಾರೆ, ಬೀಗರ ಕಡೆಯಿಂದ ಸ್ವಲ್ಪ ಗಲಾಟೆಗಳು ನಡೆದಿದೆ. ಯಾವ ವಿಚಾರಕ್ಕೆ ಗಲಾಟೆ ನಡೆದಿದೆ? ಮದುವೆ ವಿಚಾರಕ್ಕೆ. ಹುಟ್ಟು ಹಬ್ಬದಂದೇ ಬಿಜೆಪಿ ಶಾಸಕರ ಮನೆಯಲ್ಲಿ ಗಲಾಟೆ. ಶಾಸಕ ಪ್ರಭು ಚೌಹಾಣ್ ಮನೆಗೆ ಬಂದಿದ್ದಂತಹ ಬೀಗರು ಪುತ್ರ ಪ್ರತೀಕ್ ಚೌಹಾಣ್ ಮದುವೆ ಸಂಬಂಧ ಗಲಾಟೆ. ಮಹಾರಾಷ್ಟ್ರದ ಉದ್ಗಿರ್ನಿಂದ ಬಂದಿದ್ದಂತಹ ಹುಡುಗಿಯ ಕುಟುಂಬಸ್ಥರು ಶಾಸಕ ಪ್ರಭು ಚೌಹಾಣ್ ಮನೆಗೆ ಏಕಾಏಕಿ ನುಗ್ಗಿದಂತಹ ಯುವತಿಯ ಕಡೆಯವರು. ಇವತ್ತು ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಅವರು ಹುಟ್ಟಿದ ಹಬ್ಬದ ಖುಷಿಯಲ್ಲಿದ್ದಂತಹ ಪ್ರಭು ಚೌಹಾಣ್ಗೆ ಒಂದು ಶಾಕ್ ನೀಡಲಾಗಿದೆ. ಯುವತಿಯ ಮನೆಯವರ ಕಡೆಯಿಂದ ಒಂದಿಷ್ಟು ಜನ ಬಂದು ಪ್ರಭು ಚೌಹಾಣ್ ಅವರಿಗೆ ಮತ್ತು ಅವರ ಮನೆಯವರ ಮೇಲೆ ಮುಗಿ ಬಿದ್ದಿರುವಂಥದ್ದು ನೋಡ್ತಾ ಇರಬಹುದು. ರೆಡ್ ಕಲರ್ ಟಿ ಶರ್ಟ್ ಅನ್ನ ಹಾಕಿರುವಂತಹ ಪ್ರಭು ಚೌಹಾಣ್ ಅವರು ಅವ್ರ ಮೇಲೆ ಕೈಯನ್ನ ಎತ್ತಿರುವಂಥದ್ದು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು. ಮಹಾರಾಷ್ಟ್ರದ ಉದಯಗಿರಿಯಲ್ಲೋ ಆ ಕಡೆ ಇದ್ದವರು, ಆ ಕಡೆಯಿಂದ ಯುವತಿಯ ಮನೆಯವರ ಕಡೆಯವರು ಬಂದಿದ್ದಾರೆ. ಏಕಾಏಕಿ ದಾಳಿಯನ್ನ ನಡೆಸಿದ್ದಾರೆ. ಆ ಒಂದು ಕ್ಷಣದಲ್ಲಿ ಪ್ರಭು ಚೌಹಾಣ್ ಕೈ ಎತ್ತಿರುವಂತಹ ವಿಡಿಯೋ ಈಗ ನೋಡ್ತಾ ಇದ್ದೀರಾ ನೀವು. ಹುಟ್ಟುಹಬ್ಬದಂದೇ ಬಿಜೆಪಿ ಶಾಸಕರ ಮನೆಯಲ್ಲಿ ಗಲಾಟೆ ಶುರುವಾಗಿದ್ದು ಶಾಸಕ ಪ್ರಭು ಚೌಹಾಣ್ ಅವರ ಮನೆಗೆ ಬೀಗರು ದಂಡಾಗಿ ಬಂದಿದ್ದಾರೆ. ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಅವರ ಮದುವೆ ವಿಚಾರವಾಗಿ ಗಲಾಟೆ ನಡೆದಿದ್ದು ಮಹಾರಾಷ್ಟ್ರದ ಉದಗಿರ್ನಿಂದ ಬಂದಿದ್ದಂತಹ ಹುಡುಗಿಯ ಕುಟುಂಬಸ್ಥರು ಏಕಾಏಕಿ ನುಗ್ಗಲ ಪ್ರಯತ್ನ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಪ್ರಭು ಚೌಹಾಣ್ ಅವರು ಕೈ ಎತ್ತಿ ಹೊಡೆದಂತಹ ದೃಶ್ಯವನ್ನ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀವಿ. ಎಸ್, ಈ ವಿಚಾರವನ್ನ ಮಾತನಾಡಲಿಕ್ಕೆ ಬೀದರ್ ಪ್ರತಿನಿಧಿಗಳಾಗಿರುವಂತಹ ಸಿದ್ದೇಶ್ವರ್ ನಮ್ಮ ಜೊತೆಗೆ ಇದ್ದಾರೆ. ಸಿದ್ದೇಶ್ವರ್, ಪ್ರಭು ಚೌಹಾಣ್ ಅವರು ಕೈ ಎತ್ತುತ್ತಾರೆ, ಅದು ಕೂಡ ಬೀಗರಿಗೆ, ಏನಿದು ಕಾರಣ? ಈ ಪ್ರಕರಣ ಅವರ ಮಗನ ಮದುವೆ ವಿಚಾರಕ್ಕೆ ಅಂತ ತಿಳಿದು ಬಂದಿದೆ ಕಾವ್ಯ ಅವರೇ. ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀರಾ? ಈ ಹುಡುಗಿ ಬಂದ್ಬಿಟ್ಟು ಮಹಾರಾಷ್ಟ್ರದ ಉದ್ಗಿರಿಂದ ಅಂತ ಅವ್ರು ಬೀಗ್ರೆ ಆಗ್ಬಹುದು ಅಂತ ಮೇಡಮ್ ಇವರು.
ತನ್ನ ಮಗನ ವಿಚಾರ ಮಾತಾಡಬೇಕಾದ ಸಮಯದಲ್ಲಿ ಸುಮಾರು ರಾತ್ರಿ 10 ಗಂಟೆಗೆ ಈ ಗಲಾಟೆ ನಡೆದಿರೋದಂತೂ ಬೆಳಕಿಗೆ ಬಂದೆ ಮೇಡಮ್. ಅವ್ರ ಹುಟ್ಟುಹಬ್ಬ ಆಗಿತ್ತಲ್ವಾ? ಹೌದು ಮೇಡಮ್, ಇವತ್ತು ಅವ್ರ ಹುಟ್ಟುಹಬ್ಬ ರಾತ್ರಿ ನಡೆದಿದೆ ಮೇಡಮ್. ಶನಿವಾರ ರಾತ್ರಿ 10 ಗಂಟೆಗೆ ಆಗಿರೋದು. ಏಕಾಏಕಿ ಬರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಹೌದು. ಇಷ್ಟೇ ಡೀಟೇಲ್ಸ್? ಹೌದು ಮೇಡಮ್, ಅಷ್ಟೇ. ಎಸ್ ಸಿದ್ದೇಶ್ವರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್, ಏನಂದ್ರೆ ಏಕಾಏಕಿ ನುಗ್ಗುತ್ತಾರೆ. ಏಕಾಏಕಿ ನುಗ್ಗಿದ ಮೇಲೆ ಪ್ರಭು ಚೌಹಾಣ್ ಅವರು ಕೈಯಿಂದ ಮಾಡಿರುವಂತಹ ದೃಶ್ಯ ನೀವು CCTVಯಲ್ಲಿ ನೋಡ್ತಾ ಇರುವಂತದ್ದು. ಹುಟ್ಟುಹಬ್ಬದಂದೇ ಬಿಜೆಪಿ ಶಾಸಕರ ಮನೆಯಲ್ಲಿ ಗಲಾಟೆ ಶುರುವಾಗಿದ್ದು, ಶಾಸಕ ಪ್ರಭು ಚೌಹಾಣ್ ಅವರ ಮನೆಗೆ ನುಗ್ತಾರೆ. ಅವರ ಮಗನ ಮದುವೆ ವಿಚಾರ, ಪುತ್ರನಾಗಿರುವಂತಹ ಪ್ರತೀಕ್ ಚೌಹಾಣ್ ಅವರ ಮದುವೆ ವಿಚಾರವಾಗಿ ಗಲಾಟೆ ನಡೆಯುತ್ತೆ. ಆ ಒಂದು ಕಾರಣಕ್ಕೆ ಅವರ ಹುಡುಗಿ ಮನೆಯವರು, ಯುವತಿ ಮನೆಯವರು ಬಂದಿರುವಂಥದ್ದು. ಆ ಒಂದು ಕಾರಣಕ್ಕೆ ಏಕಾಏಕಿ ಬಂದಿರೋದ್ರಿಂದ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಕೈ ಎತ್ತು ಹೊಡೆಯುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೆ. ಅವ್ರವ್ರ ಮನೆ ಜಾಗಳ ಅದು ಬೀದಿಗೆ ಬಂದಾಗ ಹಿಂಗೆ ಆಗತ್ತೆ. ನೀವು ನೋಡ್ತಾ ಇದ್ದೀರಾ, ಕೇಸರಿ ಕಲರ್, ಒಂದ್ ಸ್ವಲ್ಪ ಕೆಂಪು ಕಲರ್ ಮಿಶ್ರಿತವಾಗಿರುವಂತಹ ಒಂದು ಟೀ ಶರ್ಟ್ ಅನ್ನು ಹಾಕೊಂಡಿರುವಂತಹ ಪ್ರಭು ಚೌಹಾಣ್ ಅವರು ಚಾಟ್ ಅಂತ ಹೇಳಿ ಮುಂದ್ಗಡೆ ಇದ್ದವನಿಗೆ ಬಾರಿಸ್ತಾ ಇರುವಂತದ್ದು ವಿಡಿಯೋ ಈಗ ನೋಡ್ತಾ ಇದ್ದಿದ್ದು ನೀವು. ಪ್ರಭು ಚೌಹಾಣ್ ಅವರ ಮಗನ ವಿಚಾರವಾಗಿ ಏಕಾಏಕಿ ನುಗ್ಗಿದ್ದಂತಹ ಮಹಾರಾಷ್ಟ್ರ ಕಡೆಗಿರುವಂತಹ ಬಂಧುಗಳು, ಬೀಗರು ಅವರಿಗೆ ಹೊಡಿತಾ ಇರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೇನೆ. ಎಷ್ಟು ಛಟ್ ಅಂತ ಸೌಂಡ್ ಹೆಂಗ್ ಬಂತು ನೋಡಿ. ಆ ರೀತಿಯಾಗಿ ಪ್ರಭು ಚೌಹಾಣ್ ಅವರು ನಡೆದುಕೊಂಡಿರುವಂತಹ ರೀತಿಯನ್ನ ನೀವು ನೋಡ್ತಾ ಇದ್ದೀರಾ. ಪುತ್ರ ಪ್ರತೀಕ್ ಚೌಹಾಣ್ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಿರುವಂತಹ ಗಲಾಟೆ ಇನ್ನೂ ಕೂಡ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕಾಗಿದೆ. ಎಷ್ಟೇ ಆದರೂ ಕೂಡ ಕೈ ಎತ್ತಬಾರ್ದಾಗಿತ್ತು. ಅದರ ಬದಲಿಗೆ ಬೇರೆ ಏನಾದರೂ ಆ್ಯಕ್ಷನ್ ತಗೊಂಡು ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗೋ ಅಥವಾ ನಿಮಗೆ ಬಿಟ್ಟಿದ್ದು ಮಾಡ್ಬೋದಿತ್ತು. ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋ ಮುಗ್ದಿತ್ತು. ಕೈ ಎತ್ತೋದು ತಪ್ಪು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.